ಹಾಯ್ ಹಲೋ ನಮಸ್ಕಾರ ಫ್ರೆಂಡ್ಸ್. ವೆಹಿಕಲ್ ನೋಡಿದ್ರೆ ಗೊತ್ತಾಗಿರಬೇಕು ಅದ್ರ ಬಗ್ಗೆ ಇವತ್ತು ಮಾತಾಡ್ತಿದ್ದೀನಿ. ಗೋಲ್ ಏನಂದರೆ 200 ಸಬ್ಸ್ಕ್ರೈಬರ್ಸ್ ಆಗಬೇಕು ಅಂತ. ಇನ್ ಕೇಸ್ ಇದೇನಾದರೂ ಇಷ್ಟ ಆಯಿತು ಅಂತಂದರೆ ನನ್ನ ರಿವ್ಯೂ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ, ಶೇರ್ ಮಾಡಿ, ಸಪೋರ್ಟ್ ಮಾಡಿ. ಓಕೆ, ಸೊ ಇದು ಬಂದು ಬೇಸಿಕ್ಲಿ ಒಂದು 411 ಹಿಮಾಲಯನ್ ಓನರ್ದು ರಿವ್ಯೂ ಥರ ಇರುತ್ತೆ. ಯಾಕೆಂದರೆ ನಂದು ಪ್ರೀವಿಯಸ್ ವೆಹಿಕಲ್ ಬಂದು ಹಿಮಾಲಯನ್ 411. ಸೊ ಅದ್ರ ಬೇಸಿಸ್ ಮೇಲೆ ನಾನು ಇದ್ರದ್ದು ರಿವ್ಯೂ ಪ್ರೊವೈಡ್ ಮಾಡ್ತೀನಿ. ಸೊ ಆಬ್ವಿಯಸ್ಲಿ ಫ್ಲಿಕ್ಕರ್ ಆಗುತ್ತೆ, ಬಿಕಾಸ್ ಅದ್ರ ಇದೆ ರಿಫ್ರೆಶ್ ರೇಟ್ ಅದು ಸ್ವಲ್ಪ ಕಡಿಮೆ ಇದೆ, ಹಾಗಾಗಿ ಸೊ ನಾನು ಇದನ್ನು ಆಫ್ ಮಾಡಿಬಿಡ್ತೀನಿ. ಸೊ ಏನಂತಂದರೆ ಬೇಸಿಕ್ಲಿ ಆಬ್ವಿಯಸ್ಲಿ ಪ್ರೈಸ್ ಕೂಡ ಜಾಸ್ತಿ ಆಗಿದೆ, ಹಾಗೆ ವೆಹಿಕಲ್ ಕೂಡ ತುಂಬ ಇಂಪ್ರೂವ್ ಮಾಡಿದ್ದಾರೆ ಫ್ರೆಂಡ್ಸ್. ಅಂತೂ ಹೇಳಬೇಕು, ತುಂಬ ಇಂಪ್ರೂವ್ ಆಗಿದೆ. ಸೊ ಬೆಸ್ಟ್ ಇಂಪ್ರೂವ್ಮೆಂಟ್ ಏನಪ್ಪ ಅಂತಂದರೆ ಇಂಜಿನ್. ಸೊ ಇಂಜಿನ್ ಬಂದು ನ್ಯೂ ಲಿಕ್ವಿಡ್ ಕೂಲ್ಡ್ ಇಂಜಿನ್ ಪ್ರೊವೈಡ್ ಮಾಡ್ತಿದ್ದಾರೆ ಇದರಲ್ಲಿ. ಸೊ ಏನಪ್ಪ ಅಂತಂದರೆ ಇದರಲ್ಲಿ ರೇಡಿಯೇಟರ್ ಮತ್ತು ಕೂಲೆಂಟ್ ಇರುತ್ತೆ. ಸೊ ಅದನ್ನು ನೀವು ಚೆಕ್ ಮಾಡ್ಕೋತಾ ಇರಬೇಕಾಗತ್ತೆ. ಪ್ರೀವಿಯಸ್ ಹಿಮಾಲಯನ್ ಥರ ನೀವು ಏನಂದರೆ ಹಾಗೆ ಇದು ಮಾಡಲಿಕ್ಕಾಗಲ್ಲ. ಇದರಲ್ಲಿ ಕೂಲೆಂಟ್ನ ನೀವು ಚೆಕ್ ಮಾಡ್ಕೋತಾ ಇರಬೇಕಾಗತ್ತೆ. ಕೂಲೆಂಟ್ ರಿಸರ್ವರ್ ಇಲ್ಲಿದೆ, ಓಕೆನಾ. ಆ್ಯಂಡ್ ಇನ್ನೊಂದೇನಪ್ಪ ಅಂತಂದರೆ ಇದರಲ್ಲಿ ಕಂಪ್ಲೀಟ್ LED ಪ್ರೊವೈಡ್ ಮಾಡಿದ್ದಾರೆ. ಸೊ ಎಲ್ಲ ಈಚ್ ಆ್ಯಂಡ್ ಎವ್ರಿಥಿಂಗ್ ಇದರಲ್ಲಿ ಪ್ರೀಮಿಯಮ್ ಆಗಿ ಸಿಗುತ್ತೆ. ಆ್ಯಂಡ್ ಈ ಕಲರ್ ಯಾಕೆ ಚೂಸ್ ಮಾಡಿದೆ, ಆಕ್ಸೆಸರೀಸ್ ಏನು ಹಾಕಿದ್ದೀನಿ, ಇದ್ರ ಬಗ್ಗೆ ಏನಾದ್ರು ವೀಡಿಯೋ ಬೇಕು ಅಂದರೆ ಕಮೆಂಟ್ ಮಾಡಿ. ಓಕೆ, ಸೊ ಫಸ್ಟ್ ಆಫ್ ಆಲ್ ಇನ್ನೊಂದು ನೀವು ಹೈಲೈಟ್ ಏನಪ್ಪ ಅಂತಂದರೆ ದಿಸ್ ಸೈಲೆನ್ಸರ್. ಸೊ ಸೈಲೆನ್ಸರ್ ಬಂದು ತುಂಬ ತಿನ್ನಾಗಿದೆ, ನೋಡಿದ್ರೆ ಗೊತ್ತಾಗುತ್ತೆ. ಸೈಡ್ ಪ್ರೊಫೈಲಿಂದ ದೊಡ್ಡದಾಗಿ ಕಾಣಿಸ್ಬೋದು, ಬಟ್ ತಿನ್ನಾಗಿದೆ. ಬಟ್ ಸೌಂಡ್ ಕೂಡ ಓಕೆ, ಸ್ವಲ್ಪ ನನಗೆ KTM ಥರ ಸೌಂಡ್ ಬರುತ್ತೆ. ಓಕೆ, ಸೊ ನನ್ನ ಪರ್ಸ್ನಲ್ ಒಪಿನಿಯನ್, ಅದು ಫೀಲಿಂಗು. ಸೊ ಬೇರೆಯವ್ರು ಡಿಫರ್ ಮಾಡ್ಬೋದು. ಆ್ಯಂಡ್ ಬೇಸಿಕ್ಲಿ 17 ಲೀಟರ್ ಟ್ಯಾಂಕ್ ಕೊಟ್ಟಿದ್ದಾರೆ, ಓಕೆನಾ. ಆಮೇಲೆ ಬಂದು ಶೋವಾದು ಸಸ್ಪೆನ್ಷನ್ ಕೊಟ್ಟಿದ್ದಾರೆ. ಶೋವಾ ಸಸ್ಪೆನ್ಷನ್ ಬಂದು ಇದು ಅಪ್ಸೈಡ್ ಡೌನ್ ಫೋಕ್ಸು. ಸೊ ಬೇಸಿಕ್ಲಿ ಇದರಲ್ಲಿ ಏನಪ್ಪ ಅಂತಂದರೆ ನಿಮಗೆ ಟ್ರಾವೆಲ್ ಕೂಡ ಜಾಸ್ತಿ ಇದೆ, ಹಾಗೆ ಇದು ಸ್ಮೂತ್ನೆಸ್ ತುಂಬಾ ಇದೆ. ಸೊ ತುಂಬ ಸ್ಮೂತಾಗಿದೆ. ಆ್ಯಂಡ್ ಒನ್ ಮೋರ್ ಥಿಂಗ್ ಏನಪ್ಪ ಅಂತಂದರೆ ಫ್ರಂಟು ಹೆಡ್ಲೈಟ್ ಕೂಡ ಕಂಪ್ಲೀಟ್ LED. ಇದು ಫಸ್ಟ್ ಬಂದು ಸೂಪರ್ ಮೀಟಿಯರಲ್ಲಿ ಪ್ರೊವೈಡ್ ಮಾಡಿದರು. ಸೊ ಈಗ ಎಲ್ಲದರಲ್ಲೂ ಪ್ರೊವೈಡ್ ಮಾಡೋಕ್ಕೆ ಸ್ಟಾರ್ಟ್ ಮಾಡಿದ್ದಾರೆ, ಓಕೆನಾ. ಆಮೇಲೆ ಬಂದು ಮೇಯ್ನು ಇನ್ನೊಂದು ಚೇಂಜಸ್ ಅಂತ ಅಂದರೆ ಇನ್ಸ್ಟ್ರೂಮೆಂಟ್ ಕ್ಲಸ್ಟರ್. ನಾನು ಸ್ಟಾರ್ಟಿಂಗ್ಗೆ ತೋರಿಸಿದ್ನಲ್ಲ, ಇನ್ಸ್ಟ್ರೂಮೆಂಟ್ ಕ್ಲಸ್ಟರ್ ಚೇಂಜಸ್ ಇದೆ. ಹಾಗೆ ಸೀಟ್ ಕೂಡ ತುಂಬ ಖುಷಿಯಾಗಿದೆ. ಇದು ನಾನು ಸೀಟ್ ಕವರ್ ಹಾಕ್ಸಿದ್ದೀನಿ, ಬಿಕಾಸ್ ನನಗೆ ಸೀಟ್ ಕವರ್ ಇದ್ದರೆ ಏನೋ ಒಂದು ಕಂಫರ್ಟ್ ಐ ಮೀನ್ ಸ್ವಲ್ಪ ಪ್ರೊಟೆಕ್ಟ್ ಆಗಿದೆ, ಸಮಥಿಂಗ್ ಏನೋ ಆಗದಿರೋ ರೀತಿಯಲ್ಲಿ ಅನ್ನೋ ರೀತಿ. ಓಕೆ, ಸೊ ಟೈರ್ ಕೂಡ ದೊಡ್ಡದಾಗಿದೆ ಲಾಸ್ಟ್ ಕೊಟ್ಟಿರೋದಕ್ಕಿಂತ. ಸೊ ಚೇಂಜಸ್ ಏನಂತ ಹೇಳ್ತೀನಿ, ಹಿಂದ್ಗಡೆ ಟೇಲ್ ಲೈಟ್ಸ್ ಇಲ್ಲ, ಇಂಟಿಗ್ರೇಟೆಡ್ ಟೇಲ್ ಲೈಟ್ಸ್ ಬರುತ್ತೆ. ಟಯರ್ಸ್ ಬಂದು ಇದು ಟೂರಿಂಗ್ ಓರಿಯೆಂಟೆಡ್ ಟಯರ್ಸ್ ಅಂತ ಹೇಳ್ಬೋದು, ಬಿಕಾಸ್ ಪ್ರೀವಿಯಸ್ ಹಿಮಾಲಯನಲ್ಲಿ ನಿಮಗೆ ಬಂದು ಆಫ್ ರೋಡ್ ಆನ್ ರೋಡ್ ಟೈರ್ಸ್ ಕೊಡ್ತಾಯಿದ್ರು. ಬಟ್ ಮೋಸ್ಟ್ ಆಫ್ ದ ಪೀಪಲ್ ಆಫ್ ರೋಡ್ ಯಾರೂ ಮಾಡಲ್ಲ ಹಿಮಾಲಯನಲ್ಲಿ, ಟೂರಿಂಗ್ ಜಾಸ್ತಿ ಒಂದು ಒಕೇಶನಲ್ಲಿ ಹೋಗ್ತಾರೆ, ಹಾಗಾಗಿ ಅದು ಪ್ರೊವೈಡ್ ಮಾಡಿದರು. ಬ್ರೇಕಿಂಗ್ ಮಾತ್ರ ತುಂಬ ಚೆನ್ನಾಗಿದೆ, ಬಿಕಾಸ್ ನೀವು ನೋಡ್ಬೋದು ಬ್ರೇಕ್ ಪ್ಯಾಡ್ಸ್ ಏನಿದೆ ಸಿಂಟೆಡ್ ಬ್ರೇಕ್ ಪ್ಯಾಡ್ಸ್ ಯೂಸ್ ಮಾಡಿದ್ದಾರೆ. ಸೊ ಕಾಪರ್ ಏನಿದೆ ಅದು ನೋಡಿದ್ರೆ ಗೊತ್ತಾಗುತ್ತೆ ನಿಮಗೆ. ಆಮೇಲೆ ಬಂದು ನನಗಿದರಲ್ಲಿ ಏನು ಇಷ್ಟ ಆಗಲಿಲ್ಲ ಅಂತ ಹೇಳ್ತೀನಿ, ಯಾಕೆ ಏನು ಅಂತ ಹೇಳ್ತೀನಿ. ಸೊ ಬಂದು ನಿಮಗೆ ಟೇಲ್ ಲೈಟ್ಸ್ನ ಇದರಲ್ಲಿ ಇಂಟಿಗ್ರೇಟ್ ಮಾಡಿದ್ದಾರೆ. ಆ್ಯಂಡ್ ಸ್ವಲ್ಪ ಕ್ಲಮ್ಸಿ ಆಗಿದೆ, ಅದು ಇಷ್ಟ ಆಗಲಿಲ್ಲ. ಬಟ್ ಕ್ಲಮ್ಸಿ ಆಗಲಿಕ್ಕೂ ಕಾರಣ ಇದೆ, ಯಾಕೆಂದರೆ ಏನಾದರೂ ಟಚ್ ಆಗಿ ಏನಾದರೂ ಹೊಡೀತು ಅಂತಂದರೆ ಅದು ವಿತ್ಸ್ಟ್ಯಾಂಡ್ ಮಾಡಬೇಕು. ತುಂಬ ಹಾರ್ಡ್ ಕೊಟ್ಟರೆ ಬ್ರೇಕ್ ಆಗಿಬಿಡುತ್ತೆ. ಆಮೇಲೆ ಬಂದು ವೆಲ್ಡಿಂಗ್ ಕ್ವಾಲಿಟಿ ಅಷ್ಟು ತುಂಬ ಪ್ರೀಮಿಯಮ್ ವೆಹಿಕಲ್ಸಲ್ಲಿ ಕಾಣೋ ರೀತಿಲಿ ಇಲ್ಲ. ಬಟ್ ಲಾಸ್ಟ್ ಹಿಮಾಲಯನ್ 411ಗಿಂತ ತುಂಬಾ ಚೆನ್ನಾಗಿದೆ. ಆಮೇಲೆ ಬಂದು ಸ್ವಿಂಗ್ ಆರ್ಮ್ ನೋಡ್ಬೋದು, ಎಲ್ಲ ಫೋರ್ಜ್ಡ್ ಮಾಡಿರೋ ರೀತಿಲಿದೆ. ಸೊ ಪ್ರೀವಿಯಸ್ ಸ್ವಿಂಗ್ ಆರ್ಮ್ಸ್ ಬಂದು ಮೆಟಲ್ನ ತೊಗೊಂಡು ಇದಕ್ಕೆ ಮೋಲ್ಡ್ ಮಾಡಿರೋ ರೀತಿಯಲ್ಲಿ ಇರ್ತಿತ್ತು. ಬಟ್ ಇದು ಫೋರ್ಜ್ ಮಾಡಿರೋಂಥ ಸ್ವಿಂಗ್ ಆರ್ಮ್ ರೀತಿಲಿದೆ, ತುಂಬ ಚೆನ್ನಾಗಿದೆ. ಆಮೇಲೆ ಬಂದು ಫೋರ್ಜ್ಡ್ ಸೈಡ್ ಸ್ಟ್ಯಾಂಡ್ ಸಿಗುತ್ತೆ.
ಸೊ ಇದ್ರದ್ದು ಏನಪ್ಪ ಅಂತಂದರೆ ಪ್ರಾಬ್ಲಮ್ಮು ಸೈಡ್ ಸ್ಟ್ಯಾಂಡ್ ಬಂದು ತುಂಬಾ, ಸೊ ವೆಹಿಕಲ್ ತುಂಬ ವಾಲುತ್ತೆ ಒಂದು ಸೈಡಿಗೆ, ಲೆಫ್ಟ್ ಸೈಡಿಗೆ. ಹಾಗಾಗಿ ನೀವು ಪಾರ್ಕ್ ಮಾಡಲಿಕ್ಕೆ 2 ವೆಹಿಕಲ್ ಸ್ಪೇಸ್ ಬೇಕಾಗುತ್ತೆ. ಆಮೇಲೆ ನೀವು ಪಾರ್ಕ್ ಮಾಡಾದ್ಮೇಲೆ ಪಕ್ಕದಲ್ಲಿ ಯಾರಾದರೂ ಪಾರ್ಕ್ ಮಾಡಿದ್ರೆ ಅದು ನೀವು ಮತ್ತೆ ಆ ವೆಹಿಕಲ್ನ ಮೂವ್ ಮಾಡಿಬಿಟ್ಟು ಎತ್ತಬೇಕಾಗತ್ತೆ. ಸೊ ಇದು ನನ್ನ ಎಕ್ಸ್ಪೀರಿಯನ್ಸಿಂದ ಹೇಳ್ತಿದ್ದು, ಯಾಕೆಂದರೆ ಅವರು ಪಾರ್ಕ್ ಮಾಡಿರೋದು ಪಕ್ಕ ಬರುತ್ತೆ. ಸೊ ನೀವು ಎತ್ತಿದಾಗ ವೆಹಿಕಲ್ಗೆ ಹೊಡೆಯುತ್ತೆ. ಹಾಗಾಗಿ ನಾನು ಕ್ರ್ಯಾಶ್ ಗಾರ್ಡ್ಸ್ನ ಬೇಗ ಯಾವ್ದು ಸಿಕ್ತು ಅದನ್ನ ಹಾಕ್ಸಿದ್ದೀನಿ. ಸೊ ಅದ್ರ ಬಗ್ಗೆನೂ ಇನ್ ಕೇಸ್ ನಿಮಗೆ ವಿಡಿಯೋ ಮತ್ತು ಏನಾದರೂ ರಿವ್ಯೂ ಬೇಕು ಅಂದರೆ ನಾನು ಪ್ರೊವೈಡ್ ಮಾಡ್ತೀನಿ. ಓಕೆ, ಸೊ ಯಾವುದೋ ಸೌಂಡ್ ಮಾಡ್ತಿದೆ, ಅದನ್ನ ಇಗ್ನೋರ್ ಮಾಡೋಣ. ಸೊ ಕಾಸ್ಟ್ ಕಟ್ಟಿಂಗ್ ತುಂಬ ಕಡೆ ಮಾಡಿದ್ದಾರೆ. ಏನಪ್ಪ ಅಂತಂದರೆ ಏನಿದೆ, ಇದು ABS ಪ್ಲಾಸ್ಟಿಕ್ ಇದು. ಸೊ ಇದ್ರ ಕ್ವಾಲಿಟಿ ನನಗೆ ಇಷ್ಟ ಆಗಲಿಲ್ಲ. ಇದು ಸ್ವಲ್ಪ ಮೋಟೋಕ್ರಾಸ್ ರೀತಿಲಿದೆ, ಬಟ್ ಇದು ಬಂದು ಟೂರಿಂಗ್ ಮತ್ತು ಆಫ್ ರೋಡ್ ಓರಿಯೆಂಟೆಡ್ ವೆಹಿಕಲ್, ಮೋಟೋಕ್ರಾಸ್ದಲ್ಲ. ಸೊ ಇದು ನೋಡಿದ್ರೆ ನಿಮಗೆ ಮೋಟೋಕ್ರಾಸ್ ರೀತಿಲಿದೆ, ಬಟ್ ಹಳೆ ಹಿಮಾಲಯಿಂದ ನನಗೆ ಇಷ್ಟ ಆಗ್ತಾಯಿತ್ತು ಅದು. ಓಕೆನಾ. ಸೊ ಆಮೇಲೆ ಬಂದು ಕಾಸ್ಟ್ ಕಟ್ಟಿಂಗ್ ಅಂದರೆ ಅಷ್ಟು ನನಗೆ ಅನ್ನಿಸ್ಲಿಲ್ಲ, ಬಟ್ ಸುಮಾರು ಕಡೆ ನೋಡೋದಾದರೆ ತುಂಬ ನಿಮಗೆ ಬೋಲ್ಟ್ಸ್ಗಳು ಆಚೆ ಕಾಣಿಸುತ್ತೆ. ಸೊ ಅದೊಂಚೂರು ನನಗೆ ಕಾಸ್ಟ್ ಕಟ್ಟಿಂಗ್ ರೀತಿಲಿ ಅನ್ನಿಸ್ತು, ಬಟ್ ಬೇರೆಯವರು ಡಿಫರ್ ಆಗ್ಬೋದು. ಆ್ಯಂಡ್ ಒನ್ ಮೋರ್ ಥಿಂಗ್, ಆ ಬೋಲ್ಟ್ಸ್ಗಳು ಕಾಣಿಸ್ಲಿಕ್ಕೆ ಇನ್ನೊಂದು ಕಾರಣ ಏನಪ್ಪ ಅಂತಂದರೆ, ಈಗ ನೀವು ಏನಾದರೂ ರಿಪೇರಿ ಮಾಡಿಸ್ತೀರಾ ಅಂತಂದರೆ ಈಸಿಲಿ ಆಕ್ಸೆಸಿಬಲ್ ಇದೆ. ಓಕೆನಾ. ಆಮೇಲೆ ಬಂದು ಸೆಂಟರ್ ಸ್ಟ್ಯಾಂಡ್ ಪ್ರೊವೈಡ್ ಮಾಡಿದ್ದಾರೆ, ರಿಯಲಿ ಗುಡ್. ಆ್ಯಂಡ್ ಇನ್ನೊಂದು ಏನಪ್ಪ ಅಂತಂದರೆ, ಕ್ಯಾರಿ ಫಾರ್ವರ್ಡ್ ಮಾಡಿರೋದು ಹಳೆ ಹಿಮಾಲಯನಿಂದ 2 ಡಿಸೈನ್ ಎಲಿಮೆಂಟ್ಸ್ನ ಕ್ಯಾರಿ ಫಾರ್ವರ್ಡ್ ಮಾಡಿದ್ದಾರೆ. ಒಂದು ಬಂದು ಹಿಂದ್ಗಡೆ ಲಗೇಜ್ ರ್ಯಾಕ್ ಮತ್ತು ಹಿಂದ್ಗಡೆ ಪಿಲ್ಲನ್ಗೆ ಇಟ್ಕೊಳ್ಳಿಕ್ಕೆ, ಆ್ಯಂಡ್ ದಿಸ್ ಒನ್ ಸೊ ಟ್ಯಾಂಕ್ ಗಾರ್ಡ್ ರೀತಿಲಿ ಆ್ಯಕ್ಟ್ ಮಾಡುತ್ತೆ. ಆ್ಯಂಡ್ ಇದೊಂದೇ ಡಿಸೈನು ನಿಮಗೆ ಹಳೆ ಹಿಮಾಲಯನ್ಗೆ ಹೋಲಿಕೆ ಇರೋ ಅಂಥದ್ದು. ಓಕೆನಾ. ಆಮೇಲೆ ಬಂದು ಈ ಮಿರರ್ಸ್ ಸ್ಟಾರ್ಟಿಂಗ್ ನನಗೆ ತುಂಬ ಹಾರ್ಡಿದೆ ಅಂದ್ಬಿಟ್ಟು ಇಷ್ಟ ಆಯಿತು, ಯಾಕೆಂದರೆ 100+ ಹೋದರೆ ಹಳೆ ಹಿಮಾಲಯಂದು ಅಲ್ಲಾಡ್ತಾಯಿತ್ತು. ಸೊ ಅದು ಮತ್ತೆ ನೀವು 100ಅಲ್ಲೇ ಸರಿ ಮಾಡ್ಕೊಳ್ಳಿಕ್ಕೆ ಆಗ್ತಿರ್ಲಿಲ್ಲ, ಏನೂ ಕಾಣಿಸ್ತಿರ್ಲಿಲ್ಲ. ಇದು ಟೈಟಾಗಿ ಕೊಟ್ಟಿದ್ದಾರೆ ಅಲ್ಲಿ, ಬಟ್ ಮಿರರ್ಸ್ ಕ್ವಾಲಿಟಿ ಅಷ್ಟು ಚೆನ್ನಾಗಿಲ್ಲ. ಸೊ ಇಲ್ಲಿ ತುಂಬ ಲೂಸ್ ಆಗುತ್ತೆ, 2 ನಟ್ ಕೊಟ್ಟಿದ್ದಾರೆ. ಸೊ ನಾರ್ಮಲಿ ಅದು ತುಂಬ ಲೂಸ್ ಆಗುತ್ತೆ, ನೀವು ಚೆಕ್ ಮಾಡ್ಕೋತಾನೆ ಇರಬೇಕು. ಆಮೇಲೆ ಹಳೆ ಹಿಮಾಲಯನಲ್ಲಿ ಬಂದು ಫ್ರಂಟ್ ನಂಬರ್ ಪ್ಲೇಟು ಒಳಗಡೆ ಇತ್ತು. ಸೊ ನಿಮಗೆ ನೆನಪಿದ್ರೆ ಇಲ್ಲಿ ಅಂಡರ್ ಇದ್ರ ಹೆಡ್ಲೈಟ್ ಅಂಡರ್ ಇತ್ತು, ಸೊ ಅದು ಕಾಣಿಸ್ತಾನೆ ಇರಲಿಲ್ಲ. ಸೊ ಅದ್ರ ಇಶ್ಯೂನ ಇದು ಆಚೆ ಕೊಟ್ಟಿದ್ದಾರೆ, ಬಟ್ ಚಾನ್ಸಸ್ ಇದಕ್ಕೆ ಹೊಡೆಯೋ ಚಾನ್ಸಸ್ ಇದೆ. ಸ್ವಲ್ಪ ನೀವು ಮೇಲೆ ನೋಡ್ಕೊಂಡು ಹಾಕೋಬೇಕು. ಓಕೆನಾ. ಇಲ್ಲೊಂದು ಕಾಸ್ಟ್ ಕಟ್ಟಿಂಗ್ ಮಾಡಿದ್ದಾರೆ 2. ಸೊ ಇದು ಬಂದು ಪ್ಲಾಸ್ಟಿಕ್ ಕೊಟ್ಟಿದ್ದಾರೆ, ಇದು ಬಂದು ಪ್ಲಾಸ್ಟಿಕ್ ಕೊಟ್ಟಿದ್ದಾರೆ. ಬಟ್ ನನ್ನ ಸಜೆಷನ್ ಏನಂದರೆ, ಡೈಲಿ ಯಾರೂ ಆಫ್ ರೋಡ್ ಮಾಡೋದಿಲ್ಲ. ಸೊ ಅಲ್ಲಿ ನೀವು ಆ ಗಾರ್ಡ್ ಹಾಕ್ಸ್ಕೊಳ್ಳೋ ಅವಶ್ಯಕತೆನೇ ಇಲ್ಲ ಅದೆರಡಕ್ಕೂ. ಯಾಕೆ ಅಂತಂದರೆ, ಇನ್ ಕೇಸ್ ನೀವು ತುಂಬ ಆಫ್ ರೋಡಿಂಗು ಟ್ರೈಲೆಲ್ಲ ಮಾಡ್ತೀರಾ, ತುಂಬ ಟೂರ್ ಮಾಡ್ತೀರಾ ಅಂತಂದರೆ ಕೆಳಗಡೆ ಇಂಜಿನ್ ಗಾರ್ಡ್ ಆಗಿ ಅದನ್ನ ಹಾಕಿಸ್ಕೋಬೋದು. ರೇಡಿಯೇಟರ್ ಗಾರ್ಡ್ ಬಂದು ಹೊಸದಾಗಿ ಕೊಡ್ತಿರೋದು ಸ್ವಲ್ಪ ಸ್ಪೇಸ್ ಇದೆ, ಹಾಗಾಗಿ ಯೂಸ್ಲೆಸ್ ಅಂತ ನನಗನ್ಸುತ್ತೆ. ಬಟ್ ನಾನು ತೊಗೊಂಡು ಚೆಕ್ ಮಾಡ್ತೀನಿ ಇನ್ ಕೇಸ್ ಹೆಲ್ಪ್ ಆಗುತ್ತಾ ಏನು ಎತ್ತಾ ಅಂತ. ಆಮೇಲೆ ಬಂದು ಲಾಸ್ಟ್ ಹಿಮಾಲಯನಲ್ಲಿ ಬ್ರೇಕ್ ಸಿಲಿಂಡರ್ ಗಾರ್ಡ್ ಕೊಡ್ತಾ ಇರಲಿಲ್ಲ, ಇದರಲ್ಲಿ ಕೊಟ್ಟಿದ್ದಾರೆ. ಸೊ ಇಲ್ಲೊಂದು ಸ್ವಲ್ಪ ಓಪನ್ ಇದೆ, ಬಟ್ ಅವಶ್ಯಕತೆ ಇಲ್ಲ. ಓಕೆನಾ. ಇದಕ್ಕೆ ಬೇಕಾದರೆ ನೀವು ಹಾಕಿಸ್ಕೋಬೋದು, ಏನೋ ಬ್ರೇಕ್ ಫ್ಲೂಯಿಡ್ ರಿಸರ್ವಾಯರ್ಗೆ ಮೆಟಲ್ದು ಪ್ರೊಟೆಕ್ಷನು. ಬಟ್ ಇಲ್ಲೆಲ್ಲ ಹಾಕಿಸ್ಕೋತಾರಲ್ಲ ಇಲ್ಲಿಗೆಲ್ಲ, ಅದು ಯೂಸ್ಲೆಸ್, ಅದು ಜಸ್ಟು ಶೋಗಿರುತ್ತೆ, ಅದರ ಅವಶ್ಯಕತೆ ಏನೂ ಇಲ್ಲ. ಅಲ್ಲಿ ಯಾವ ಕಲ್ಲು ಬಂದು ಹೊಡೆಯೋದಿಲ್ಲ. ಆ್ಯಂಡ್ ಮೋರ್ ಓವರ್ ನನಗೆ ಇನ್ನೊಂದು ಏನು ಇಷ್ಟ ಆಗಲಿಲ್ಲ ಅಂತಂದರೆ, ಈ ಬ್ರೇಕ್ಸ್ ಏನಿದೆ ಇದು ಬೈ ಬ್ರೀ ಬಂದು ಬ್ರೆಂಬೋ ಅವ್ರದ್ದು ಬೈ ಬ್ರೀ ಬ್ರೇಕ್ಸ್ ಪ್ರೊವೈಡ್ ಮಾಡಿದ್ದಾರೆ. ಬಟ್ ಇದೇನಿದೆ ಅಂತಂದರೆ, ಕ್ಲಚ್ ಬಂದು ನಿಮಗೆ ಬೇರೆ ಕಂಪ್ನಿಯವರು ಪ್ರೊವೈಡ್ ಮಾಡಿರೋಂಥದ್ದು. ಸೊ ಎಲ್ಲರದ್ದು ಕ್ವಾಲಿಟಿ ಸ್ವಲ್ಪ ಡಿಫ್ರೆನ್ಸ್ ಇದೆ. ಓಕೆನಾ. ಅದ್ರದ್ದು ತುಂಬ ಪ್ರೀಮಿಯಂ ಫೀಲ್ ಬರುತ್ತೆ, ಇದ್ರದ್ದು ಅಷ್ಟು ಬರೋದಿಲ್ಲ. ಹಾಗಾಗಿ ಅದೊಂದು ನನಗೆ ಸ್ವಲ್ಪ ಕಡಿಮೆ ಅನ್ನಿಸ್ತು. ಆಮೇಲೆ ಬಂದು ಈ ಫುಟ್ ರೆಸ್ಟ್ಗಳು ಏನಿದೆ, ಇದು ಬಂದು ಸಾಫ್ಟ್ ಕುಷನ್ ಇದೆ. ಓಕೆನಾ. ಇದನ್ನ ರಿಮೂವ್ ಮಾಡ್ಕೋಬೋದು, ಬಟ್ ಸಾಫ್ಟ್ ಕುಷನ್ ಇದೆ, ಅದು ಸ್ವಲ್ಪ ಹಾರ್ಡ್ ಪ್ರೊವೈಡ್ ಮಾಡ್ಬೋದಾಗಿತ್ತು. ನನಗಷ್ಟು ಇಷ್ಟ ಆಗಲಿಲ್ಲ. ಆಮೇಲೆ ಬಂದು ವೆಹಿಕಲ್ ತೊಗೊಂಡಾಗ ದಯವಿಟ್ಟು ನಿಮ್ಮ ರೇಡಿಯೇಟರ್ ಹೋಸ್ ಏನಿದೆ ಅದನ್ನ ಚೆಕ್ ಮಾಡ್ಕೊಳ್ಳಿ, ರೇಡಿಯೇಟರ್ ಪೈಪು, ಬಿಕಾಸ್ ಅದು ತುಂಬ ಲೂಸ್ ಆಗಿತ್ತು ನಮ್ಮದು. ನಾನು ಫಸ್ಟ್ ಸರ್ವಿಸ್ ಆದಮೇಲೆ ಚೆಕ್ ಮಾಡಿ ನಾನೊಂದು ವಿಡಿಯೋ ಮಾಡಿ ಪ್ರೊವೈಡ್ ಮಾಡಿಕೊಡ್ತೀನಿ.
ಸೊ ಇದರಲ್ಲಿ ಇನ್ನೊಂದು ಏನಂತ ಅಂದರೆ, ಈ ವೆಹಿಕಲ್ ಬಂದು 4 kg ಹಳೆ ವೆಹಿಕಲ್ಗಿಂತ ಕಡಿಮೆ ಇದೆ, ಓಕೆನಾ. ಸೊ 411ಗಿಂತ 4 kg ಕಡಿಮೆ ಇದ್ದರೂ ನಿಮಗೆ ವೆಹಿಕಲ್ನ ಈ ಹ್ಯಾಂಡಲ್ ಮಾಡಲಿಕ್ಕೆ ಸ್ವಲ್ಪ ಕಷ್ಟ ಆಗೇ ಆಗುತ್ತೆ. ಬಿಕಾಸ್ ಇದು ಟಾಪ್ ಹೆವಿ ವೆಹಿಕಲ್, ಓಕೆನಾ. ಸೊ ಸ್ವಲ್ಪ ಬಗ್ಗಿದ್ರೂ ಎತ್ತಲಿಕ್ಕೆ ತುಂಬ ಕಷ್ಟ ಆಗುತ್ತೆ. ಸೊ ಅದು ಸ್ವಲ್ಪ ದಿನ ನಿಮಗೆ ಅಡ್ಜಸ್ಟ್ ಆಗಲೇಬೇಕು. ಸೊ ಫಸ್ಟೇ ಆಫ್ ರೋಡ್ ಹೋಗ್ತೀನಿ ಎಲ್ಲ ಮಾಡ್ತೀನಿ ಅಂತ ಅಂದರೆ ದಯವಿಟ್ಟು ಅದನ್ನು ಸ್ವಲ್ಪ ಸೈಡಿಗಿಟ್ಟು ಸ್ವಲ್ಪ ದಿನ ವೆಹಿಕಲ್ಗೆ ಅಡ್ಜಸ್ಟ್ ಆಗಿ. ಯಾಕೆ ಅಂತಂದರೆ ಡೈಲಿ ನಾರ್ಮಲ್ ಜನರಿಗೆ ಸ್ವಲ್ಪ ಕಷ್ಟ ಆಗೇ ಆಗುತ್ತೆ. ಡೈಲಿ ಹಲವಾರು ವೆಹಿಕಲ್ ಓಡಿಸೋರಿಗೆ ತೊಂದರೆ ಆಗೋದಿಲ್ಲ, ಓಕೆನಾ. ಸೊ ಅದೊಂದು ಪ್ರಾಬ್ಲಮ್ ಇದೆ, ಓಕೆ. ಅದೊಂದು ನೀವು ಇದು ಮಾಡಬೇಕಾಗತ್ತೆ. ಆಮೇಲೆ ಬಂದು ನನಗೆ ಹಳೆ ವೆಹಿಕಲ್ದು ಫ್ಯೂಯಲ್ ಕ್ಯಾಪು ಮತ್ತು ಇಲ್ಲೇನು ಗ್ಯಾಪ್ ಎಲ್ಲ ಇದೆ, ಇದೆಲ್ಲ ಇದೆ, ಅದು ಹಳೇದು ಸ್ವಲ್ಪ ಚೆನ್ನಾಗಿ ಆರ್ಗನೈಸ್ ಆಗಿತ್ತು ಅಂತ ಅನಿಸುತ್ತೆ. ಇದು ಅಷ್ಟು ಇಷ್ಟ ಆಗಲಿಲ್ಲ. ಸೊ ಬೇರೆಯವ್ರಿಗೆ ಬೇರೆ ರೀತಿ ಫೀಲ್ ಆಗ್ಬೋದು, ಓಕೆನಾ. ಸೊ ನಾನು ಬಂದು ಹ್ಯಾಂಡ್ ವೈಬ್ರೇಟ್ ಆಗದೆ ಇರಲಿ ಅಂತ ನಾನು ಕ್ಲಿಪ್ಸ್ ಎಲ್ಲ ಹಾಕ್ಸಿದ್ದೀನಿ, ಬಟ್ ಸ್ವಲ್ಪ ವೈಬ್ರೇಷನ್ ಇದೆ. ಆಮೇಲೆ ಇನ್ನೊಂದು ಏನಪ್ಪ ಅಂತಂದರೆ, ಇದರಲ್ಲಿ ಗೇರ್ ಏನಿದೆ ಅದು ಬಂದು 6 ಗೇರ್ಸ್ ಕೊಟ್ಟಿದ್ದಾರೆ. ಹಳೆ ಹಿಮಾಲಯನಲ್ಲಿ ಫಾಸ್ಟ್ ಹೋದರೂ ಇನ್ನೂ ಚೇಂಜ್ ಮಾಡ್ಬೋದಲ್ಲ, ಇನ್ನೂ ಫಾಸ್ಟ್ ಹೋಗ್ಬೋದಲ್ಲ ಅನ್ನೋ ರೀತಿಲಿ ಅನ್ನಿಸ್ತಾ ಇತ್ತು. ಇದರಲ್ಲಿ ನಿಮಗೆ ಎಕ್ಸ್ಟ್ರಾ 1 ಗೇರ್ ಇದೆ, 6 ಗೇರ್ ಟಾಪಲ್ಲಿ. ಸೊ ಅದು ಹೆಲ್ಪ್ಫುಲ್ ಆಗುತ್ತೆ. ಸೊ ಟಾಪ್ ಸ್ಪೀಡೆಲ್ಲ ನಾನು ಇನ್ನೂ ಚೆಕ್ ಮಾಡಿಲ್ಲ, ಫಸ್ಟ್ ಸರ್ವಿಸ್ ಆದಮೇಲೆ ಮಾಡ್ತೀನಿ, ಓಕೆ. ಸೊ ಅದೊಂದು ಗುಡ್ ಅಂತ ಹೇಳ್ಬೋದು. ಆಮೇಲೆ ಗೇರ್ ತುಂಬಾ ಸ್ಮೂತ್ ಇದೆ. ಸೊ ಅದೊಂದೇ ಕಾರಣ ನನಗೆ ಶ್ಯೂರಿಟಿ ಕೊಟ್ಟಿದ್ದು ಈ ವೆಹಿಕಲ್ ತೊಗೊಳ್ಳಿಕ್ಕೆ. ಬಿಕಾಸ್ ಗೇರ್ ಅದರಲ್ಲಿ ತುಂಬ ಪ್ರಾಬ್ಲಮ್ ಇತ್ತು, ಕ್ಲಚ್ ತುಂಬ ಪ್ರಾಬ್ಲಮ್ ಇದೆ 411 ವೆಹಿಕಲ್ಸಲ್ಲಿ. ಇದರಲ್ಲಿ ಎರಡೂ ತುಂಬಾ ಚೆನ್ನಾಗಿದೆ, ಹಾಗೆ ತುಂಬ R&D ಮಾಡಿದ್ದಾರೆ. ಸೊ ಅದೊಂದೇ ರೀಸನ್ಗೆ ನಾನು ಫಸ್ಟ್ ಲಾಟಲ್ಲೇ ತೊಗೊಂಡಿದ್ದೀನಿ. ಸೊ ಏನೇ ಇಶ್ಯೂಸ್ ಇದ್ದರೂ ಏನೇ ಬಂದರೂ ನಾನು ಅಪ್ಡೇಟ್ ಮಾಡ್ತೀನಿ. ಕ್ವೆಶನ್ಸ್ ಏನಿದ್ರು ಕಮೆಂಟ್ ಮಾಡಿ. ಸೊ ಇದಿಷ್ಟು ನನ್ನ ವೆಹಿಕಲ್ ಬಗ್ಗೆ ಇರೋಂಥ ಮಾಹಿತಿ. ಸೊ 411 ಓನರ್ ಎಕ್ಸ್ಪೀರಿಯನ್ಸ್ ಮಾಡಿರೋಂಥದ್ದು. ಬಟ್ ಅಟ್ ದ ಸೇಮ್ ಟೈಮ್ ವೆಹಿಕಲ್ ಬಂದು ತುಂಬಾ ಚೆನ್ನಾಗಿದೆ. ಸೊ ನಾಯ್ಸ್ ಕೂಡ ಇದೆ, ಸ್ವಲ್ಪ ಇಂಜಿನ್ ನಾಯ್ಸಿ ಆಗಿದೆ. ಸೊ ಇಂಜಿನ್ನ ಎಕ್ಸ್ಪೀರಿಯನ್ಸ್ ಮಾಡಬೇಕು, ಓಡಿಸ್ಬೇಕು, ಆಮೇಲೆ ನಮಗೆ ಗೊತ್ತಾಗೋ ಅಂಥದ್ದು ಇಂಜಿನ್ ಬಗ್ಗೆ. ನಾನು ಇನ್ನೂ 300 ಕಿಲೋಮೀಟರ್ಸ್ ಓಡಿಸಿದ್ದೀನಿ. ಇನ್ನು ಓಡಿಸ್ಬಿಟ್ಟು ಅಡಿಷ್ನಲ್ ಏನಾದರೂ ಇಶ್ಯೂಸ್ ಬಂತು ಅಂದರೆ ಡೆಫಿನೆಟ್ಲಿ ಹೇಳ್ತೀನಿ. ಬಟ್ ನನ್ನ ಸಜೆಷನ್ ಏನಂದರೆ, ಇನ್ ಕೇಸ್ ನೀವು ಹೊಸ ತೊಗೊತಾ ಇದ್ದೀರಾ, ಕಲರ್ ಚೂಸ್ ಮಾಡಬೇಕು, ಎನಿ ಕ್ವೆಶನ್ಸ್ ಇದ್ದರೆ ಕಮೆಂಟ್ ಮಾಡಿ, ನನ್ನ ಸಜೆಷನ್ ಕೊಡ್ತೀನಿ. ಅಟ್ ದ ಎಂಡ್ ಆಫ್ ದ ಡೇ ಚಾಯ್ಸ್ ನಿಮ್ಮದಿರುತ್ತೆ, ಓಕೆ. ಇಷ್ಟೇ ಫ್ರೆಂಡ್ಸ್. ಇಷ್ಟ ಆಯಿತು ಅಂತಂದರೆ ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ.